ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕ್ಲಾಶ್ ಅಟ್ ದ ಕ್ಯಾಸಲ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ 2 ಮ್ಯಾಚಸ್ಗಳನ್ನ ಅಫಿಷಿಯಲ್ ಆಗಿ ಕ್ಲಾಶ್ ಅಟ್ ದ ಕ್ಯಾಸಲ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಟೋಟಲ್ ಆಗಿ ನಮಗೆ ಕ್ಲಾಶ್ ಅಟ್ ದ ಕ್ಯಾಸಲ್ ಅಲ್ಲಿ 5 ಮ್ಯಾಚಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಇದಾದ್ಮೇಲೆ ನಮಗೆ ಪೈಪರ್ ನೆವಿನ್ ಹಾಗೆ ಬೇಲಿ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಇದಾದ್ಮೇಲೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಚಾಡ್ ಗೇಬಲ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಒಂದು ಟ್ರಿಪಲ್ ಥ್ರೆಡ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಆಲ್ಬಾ ಹಾಗೆ ಐಸ್ಲಾ ವರ್ಸಸ್ ಶೇನಾ ಬೇಜರ್ ಹಾಗೆ ಝೋಯಿ ಸ್ಟಾರ್ಕ್ ವರ್ಸಸ್ ಜೇಡ್ ಕಾರ್ಗಿಲ್ ಹಾಗೆ ಬಿಯಾಂಕಾ ಬ್ಲೇರ್ ಅವರ ನಡುವೆ ನಮಗೊಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಒಳ್ಳೆ ಬುಕ್ಕಿಂಗು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಫೈನಲ್ ಆಗಿ ಎಜೆ ಸ್ಟೈಲ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಐ ಕ್ವಿಟ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ. ಲಿಟರಲಿ ಗೈಸ್, ಈ ಒಂದು ಮ್ಯಾಚ್ ಗೆ ನಾನಂತೂ ಸಖತ್ತಾಗಿ ಕಾಯ್ತಾ ಇದ್ದೀನಿ. ನಾನು ಕಂಪ್ಲೇಂಟ್ ಮಾಡಿದ್ದೆ ಬ್ಯಾಕ್ ಕ್ಲಾಶ್ ಅಲ್ಲಿ ಎಜೆ ಸ್ಟೈಲ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆದಾಗ ಈ ಒಂದು ಸ್ಟೋರಿನ ಡಬ್ಲ್ಯೂ ಅವರು ಅಷ್ಟೊಂದು ಚೆನ್ನಾಗಿ ಬುಕ್ ಮಾಡಿಲ್ಲ, ಸ್ಟೋರಿ ಲೈನ್ ಅಲ್ಲಿ ಫೀಲೇ ಬರ್ತಾ ಇಲ್ಲ ಅಂತ. ಬಟ್ ಈಗ ಸ್ಟೋರಿನೂ ಕೂಡ ಚೆನ್ನಾಗಿದೆ, ಹಾಗೆ ಮ್ಯಾಚ್ ಅಲ್ಲಿ ಇರ್ತಕ್ಕಂತಹ ಸ್ಟಿಪ್ಯುಲೇಷನ್ ಇನ್ನೂ ಕೂಡ ಚೆನ್ನಾಗಿದೆ. ನೋಡೋಣ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಎಜೆ ಸ್ಟೈಲ್ ಅವರು ಐ ಕ್ವಿಟ್ ಹೇಳ್ತಾರೋ ಅಥವಾ ನಮ್ಮ ಕೋಡಿ ರೋಡ್ಸ್ ಅವರು ಐ ಕ್ವಿಟ್ ಅಂತ ಹೇಳ್ತಾರೋ ಅಂತ ನೋಡೋದಕ್ಕೆ ನಾನು ತುಂಬಾ ಕಾಯ್ತಾ ಇದ್ದೀನಿ. ಓವರ್ ಆಲ್ ಕ್ಲಾಶ್ ಎಟ್ ದ ಕ್ಯಾಸಲ್ ನ ಮ್ಯಾಚ್ ಕಾರ್ಡ್ ನ ನೋಡ್ತಾ ಇದ್ರೆ ಅದ್ಭುತವಾಗಿ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಜೋ ಹೆನ್ರಿ ಇವರು ನಮಗೆ TNA ಇಂಪ್ಯಾಕ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಪ್ರಾಬಬ್ಲಿ ಡಬ್ಲ್ಯೂ ಕ್ರಾಸ್ ಓವರ್ ಇಂದ ಇವರು ನಮಗೆ ಡಬ್ಲ್ಯೂ ಅಲ್ಲೂ ಕೂಡ ನೋಡೋದಕ್ಕೆ ಸಿಗಬಹುದು. ಅಲ್ಲಿ ಇವರು ಸಖತ್ತು ಫೇಮಸ್ ಆಗ್ತಾ ಇದ್ದಾರೆ ಅಂತ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಅಂಡ್ ಈಗ ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಜೋ ಹೆನ್ರಿ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಜೋ ಹೆನ್ರಿನ ಬಿಲೀವ್ ಮಾಡ್ತೀನಿ, ನಿಜವಾಗ್ಲೂ ಅವನು ಒಂದು ಲಾಂಗ್ ಆಪರ್ಚುನಿಟಿಗೆ ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದ. ಅಂಡ್ ಈಗ ಆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಅವನಿನ್ನೂ ಕೂಡ ಉತ್ತುಂಗಕ್ಕೆ ಬೆಳಿಲಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಕ್ಕೆ ನಮ್ಮ ಜೋ ಹೆನ್ರಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಯು ಹ್ಯಾವ್ ನೋ ಐಡಿಯಾ ಹೌ ಮಚ್ ದಿಸ್ ಮೀನ್ಸ್, ಡ್ರೂ ಮ್ಯಾಕೆಂಟೈರ್ ಈಸ್ ಬೆಸ್ಟ್ ಅಂತ ನಮ್ಮ ಜೋ ಹೆನ್ರಿ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ನೀವು ಇಷ್ಟು ಹೇಳಿದಾರಲ್ಲ, ಅದು ಗೊತ್ತಿಲ್ಲ ನನಗೆ ಅದು ಎಷ್ಟು ದೊಡ್ಡ ವಿಚಾರ ಅಂತ ನಮ್ಮ ಜೋ ಹೆನ್ರಿ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಲಿಟರಲಿ ಗೈಸ್, ಜೋ ಹೆನ್ರಿ ಅವರು ಡಬ್ಲ್ಯೂ ಗೆ ಬರುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಇವರ ಥೀಮ್ ಸಾಂಗ್ ನ ಕೇಳಿಲ್ಲ ಅಂದ್ರೆ ಹೋಗಿ ನೀವು ಕೇಳಿ. ಸೊ ಸಖತ್ತಾಗಿದೆ, ಒಂಥರ ಮೀಮ್ ತರ ಇದೆ, ಸಖತ್ತಾಗಿದೆ, ಸಖತ್ತು ಟ್ರೆಂಡ್ ಕೂಡ ಆಗ್ತಾ ಇದೆ ಈಗ ಟ್ವಿಟರ್ ಅಲ್ಲಿ. ಸೊ ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಜೋ ಹೆನ್ರಿ ಮೇಲೆ ಬಿಲೀವ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಬಗ್ಗೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಡಬ್ಲ್ಯೂ ಅವರು ನಮ್ಮ ಟಾಮಾ ಟೊಂಗಾ ಹಾಗೆ ಟೊಂಗಾ ಲವ್ ಅವ್ರನ್ನು ಕೂಡ ಅಫಿಷಿಯಲ್ ಆಗಿ ತಮ್ಮ ರಾಸ್ಟರ್ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅವ್ರ ಹೊಸ ರೆಂಡರ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಲಿಟರಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಗೈಸ್ ನಿಜವಾಗ್ಲೂ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಸೋಲೋ ಸಿಕೋವಾ ಅವರ ಡ್ರೆಸ್ಸಿಂಗ್ ಸೆನ್ಸ್ ನ ನೋಡಿ ನಿಜವಾಗ್ಲೂ ಒಂಥರ ವಿಚಿತ್ರ ಅನಿಸ್ತಾ ಇತ್ತು. ಅವ್ರು ಇರೋಂಥ ಶೇಪಿಗೂ ಕೂಡ ಅವರು ಅಂತ ಟೈಟ್ ಬಟ್ಟೆನ ಹಾಕಿರೋದ್ರು ಕೂಡ ಏನೋ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದ್ರು. ಆದ್ರೂ ಕೂಡ ರೆಡ್ ಕಲರ್ ಬೆಲ್ಟ್ ನು ಕೂಡ ಹಾಕೊಂಡು ಬಂದಿರ್ತಾರೆ. ನಿಮಗೆ ಅನಿಸ್ತು ಅದನ್ನ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸದ್ಯಕ್ಕೆ ಹೊಸ ಬ್ಲಡ್ ಲೈನ್ ಏನೋ ಒಂದು ಸ್ಮ್ಯಾಕ್ ಡೌನ್ ಅಲ್ಲಿ ಡಾಮಿನೆಂಟ್ ರೀತಿ ಬುಕ್ ಮಾಡಿದ್ರು. ಅದಲ್ಲದೆ ರೋಮನ್ ರೈನ್ಸ್ ಅವರಿಗೆ ಅವರು ಕ್ಲಿಯರ್ ಆಗಿ ಗೊತ್ತಲ್ಲ ಸ್ಪಿಯರ್ ಹಾಕಿದ್ದಾರೆ ಅಂತ. ಸೊ ನೋಡೋಣ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಸದ್ಯಕ್ಕೆ ನಮ್ಮ ಟಾಮಾ ಟೊಂಗಾ ಹಾಗೆ ಟೊಂಗಾ ಲವ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ತಮ್ಮ ರೋಸ್ಟರ್ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮಾರ್ಕ್ ಹೆನ್ರಿ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರೀಸೆಂಟ್ ಆಗಿ ನಮ್ಮ ಮಾರ್ಕ್ ಹೆನ್ರಿ ಅವರ ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ಡೈರೆಕ್ಟ್ ಆಗಿ ಎಜೆ ಸ್ಟೈಲ್ ಹಾಗೆ ಕೋಡಿ ರೋಡ್ಸ್ ಅವರಿಗೆ ಕಾಪಿ ಪೇಸ್ಟ್ ಮಾಡ್ತೋ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಸೆಗ್ಮೆಂಟ್ ಮುಗಿದ ಮೇಲೆ ನಮ್ಮ ಮಾರ್ಕ್ ಹೆನ್ರಿ ಅವರಿಗೆ ಎಜೆ ಸ್ಟೈಲ್ ಅವರು ಒಂದು ಟೆಕ್ಸ್ಟ್ ಮೆಸೇಜ್ ನ ಕಳಿಸ್ತಾರೆ. ಅವ್ರು ಹೇಳ್ತಾರಂತೆ, ಮ್ಯಾನ್ ಐ ಹೋಪ್ ಐ ಮೇಡ್ ಯು ಪ್ರೌಡ್ ಅಂತ ಒಂದು ಟೆಕ್ಸ್ಟ್ ಮೆಸೇಜ್ ನ ಕಳಿಸ್ತಾರೆ. ಅಂಡ್ ಆ ಒಂದು ಮೆಸೇಜ್ ನ ನೋಡಿ ಮಾರ್ಕ್ ಹೆನ್ರಿ ಅವರ ಕಣ್ಣು ತುಂಬಿ ಬಂತು ಅಂತ ರೀಸೆಂಟ್ ಆಗಿ ನಮ್ಮ ಮಾರ್ಕ್ ಹೆನ್ರಿ ಅವರು ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಗೈಸ್, ಸದ್ಯಕ್ಕೆ ನಮ್ಮ ಮಾರ್ಕ್ ಹೆನ್ರಿ ಅವರು ಹೊರಗಡೆ ಇದ್ರು ಕೂಡ ಟ್ವಿಟರ್ ಅಲ್ಲಂತೂ ಸಖತ್ತು ಟ್ರೆಂಡ್ ಆದ್ರು. ಯಾಕಂದ್ರೆ ಎಜೆ ಸ್ಟೈಲ್ ಹಾಗೆ ಕೋಡಿ ರೋಡ್ಸ್ ಅವರು ಅವರ ಒಂದು ಸ್ಟೋರಿ ಲೈನ್ ನ ರಿಪೀಟ್ ಮಾಡೋದ್ರಲ್ಲ, ಅದರಿಂದ ನಮ್ಮ ಮಾರ್ಕ್ ಹೆನ್ರಿ ಅವ್ರಿಗೂ ಕೂಡ ಸ್ವಲ್ಪ ಹೈಪ್ ಸಿಕ್ತು. ಅಂಡ್ ನಮ್ಮ ಎಜೆ ಸ್ಟೈಲ್ ಅವರು ಮಾರ್ಕ್ ಹೆನ್ರಿ ಅವ್ರಿಗೂ ಕೂಡ ಟೆಕ್ಸ್ಟ್ ಮೆಸೇಜ್ ಮಾಡಿ ತಿಳಿಸಿದ್ರಂತೆ, ನಾನು ನಿನ್ನ ಈ ಒಂದು ಕೆಲಸ ಮಾಡೋದ್ರ ಮುಖಾಂತರ ಪ್ರೌಡ್ ಮಾಡಿದೀನಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಅವರ ರಿಟರ್ನ್ ಬಗ್ಗೆ. ಪ್ರಾಬಬ್ಲಿ ನಮಗೆ CM ಪಂಕ್ ಅವರ ರಿಟರ್ನ್ ಹಾಗೆ ರಿಟರ್ನಿಂಗ್ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಪ್ರಾಬಬ್ಲಿ ಗೈಸ್ ನಮಗೆ
ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ CM ಪಂಕ್ ಅವರು ಕಂಪೀಟ್ ಮಾಡೋದು ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ CM ಪಂಕ್ ಅವರ ರಿಂಗ್ ಅಟೈರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ರಿಂಗ್ ಅಟೈರ್ ಅಲ್ಲಿ ನಮಗೆ CM ಪಂಕ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಕಂಪೀಟ್ ಮಾಡೋದು ನೋಡೋದಕ್ಕೆ ಸಿಗಬಹುದು. ಇದನ್ನ ನಮ್ಮ CM ಪಂಕ್ ಅವರು ತಮ್ಮ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪಿಂಕ್ ಕಲರ್ ಗೊತ್ತೇ ಇರುತ್ತೆ ನಮ್ಮ CM ಪಂಕ್ ಅವರು ಎಷ್ಟು ವೈರಲ್ ಆಗಿದ್ರು ಅಂತ ಈ ಒಂದು ಅಟೈರ್ ಅಲ್ಲಿ ಅಂತ. ಸೊ ಈ ಒಂದು ಅಟೈರ್ನೇ ಮತ್ತೊಮ್ಮೆ ಪಿಂಕ್ ಅಟೈರ್ ನ ಹಾಕೊಂಡು ನಮ್ಮ CM ಪಂಕ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಕಂಪೀಟ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ WWE ಅವರು ಸಮ್ಮರ್ ಸ್ಲಾಮ್ ತನಕ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ CM ಪಂಕ್ ಅವರ ಸ್ಟೋರಿನ ಪುಲ್ ಮಾಡ್ಕೊಂಡು ಬಂದು ಫೈನಲಿ ಈ ಒಂದು ಪಿಂಕ್ ಅಟೈರ್ ಅಲ್ಲಿ CM ಪಂಕ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು AJ ಸ್ಟೈಲ್ ಹಾಗೆ ನಿಕ್ ಕಾರ್ಡಿಸ್ ಅವರ ಬಗ್ಗೆ. ಎಸ್ ಗೈಸ್, ಪ್ರಾಬಬ್ಲಿ ನಮಗೆ ಈ ಒಂದು ಮ್ಯಾಚು ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಸ್ಟೋರಿ ಗೊತ್ತೇ ಇರಬಹುದು ಗೈಸ್ ಯಾವ ರೀತಿ ನಡೀತಾ ಇದೆ ಅಂತ. ನಮ್ಮ AJ ಸ್ಟೈಲ್ ಅವರು ಎಷ್ಟು ಕೇಳ್ಕೊಂಡ್ರು ಕೂಡ ನಮ್ಮ ನಿಕ್ ಕಾರ್ಡಿಸ್ ಅವರು AJ ಸ್ಟೈಲ್ ಅವರಿಗೆ ಒಂದು ಮ್ಯಾಚ್ ನ ಕೊಟ್ಟಿರಲಿಲ್ಲ. ಬಟ್ ಕೋಡಿ ರೋಡ್ಸ್ ಅವರು ಕೇಳಿದ ಕೂಡಲೇ ನಮ್ಮ ನಿಕ್ ಕಾರ್ಡಿಸ್ ಅವರು ಆ ಒಂದು ಮ್ಯಾಚ್ ಗೆ ಓಕೆ ಅಂದ್ರು ಅಂತಾನೆ ಹೇಳ್ಬಹುದು. ಅಂಡ್ AJ ಸ್ಟೈಲ್ ಹಾಗೆ ನಿಕ್ ಕಾರ್ಡಿಸ್ ಅವರ ಹಿಸ್ಟ್ರಿನ ಗಮನಿಸಿದ್ರೆ ಇವರಿಬ್ರು ಕೂಡ ತುಂಬಾನೇ ಲಾಂಗ್ ಹಿಸ್ಟ್ರಿನ ಹೊಂದಿದ್ದಾರೆ ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ WWE ಅವರು ಇವರಿಬ್ಬರಿಗೆ TNA ಇಂದನೂ ಕೂಡ ಕನೆಕ್ಷನ್ ಇರೋದ್ರಿಂದ ಈ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು. ಅಂಡ್ ಪ್ರಾಬಬ್ಲಿ ಗೈಸ್ ನಮ್ಮ ನಿಕ್ ಕಾರ್ಡಿಸ್ ಅವರ ಇನ್ ರಿಂಗ್ ರಿಟರ್ನ್ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅದು ಕೂಡ AJ ಸ್ಟೈಲ್ ಅವರ ವಿರುದ್ಧ ಒಂದು ಮ್ಯಾಚ್ ಆದ್ರೆ ಸಖತ್ತಾಗಿರುತ್ತೆ. ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಕ್ ಕಾರ್ಡಿಸ್ ಬರೀ ಜನರಲ್ ಮ್ಯಾನೇಜರ್ ಅಲ್ಲ, ಅವರು ಕೂಡ ಸೂಪರ್ ಸ್ಟಾರು. ಅದೇ ರೀತಿ ಅವರು ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ರು, ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ದಾರೆ ಅಂತ. ಅಂಡ್ ಅದೇ ರೀತಿ ನಮ್ಮ AJ ಸ್ಟೈಲ್ ಅವರ ಕರಿಯರ್ ಕೂಡ ನಿಮಗೆ ಗೊತ್ತೇ ಇರಬಹುದು. ಸೊ ಇವರ ಮ್ಯಾಚು TNA ಇಂದ ಕನೆಕ್ಷನ್ ನ ತಗೊಂಡು ಹೋಗಿ ಸಮ್ಮರ್ ಸ್ಲಾಮ್ ಅಲ್ಲಿ ಏನಾದ್ರು ಆದ್ರೆ ಲಿಟರಲಿ ಗೈಸ್ ಸಖತ್ತಾಗಿರುತ್ತೆ. ಅಂಡ್ ನಮ್ಮ ನಿಕ್ ಕಾರ್ಡಿಸ್ ಅವ್ರಿಗೂ ಕೂಡ ಒಳ್ಳೆ ಕಮ್ ಬ್ಯಾಕ್ ಮ್ಯಾಚ್ ಆದಂಗೆ ಆಗುತ್ತೆ. ರೋಮನ್ ರೈನ್ಸ್ ಅವರ ವಿರುದ್ಧನೇ ಮ್ಯಾಚ್ ಆಡಬಹುದು ಅಂತ ಅಪ್ಡೇಟ್ ಗಳು ರೂಮರ್ಸ್ ಗಳು ಬರ್ತಾ ಇತ್ತು. ಯಾಕಂದ್ರೆ WWE ಅವರು ಆಗ ಅದೇ ರೀತಿ ಸ್ಟೋರಿನ ತಗೊಂಡು ಬರ್ತಾ ಇದ್ರು. ಬಟ್ WWE ಅವರು ಅದನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಅನ್ಕೋತೀನಿ. ಅಂಡ್ ಈಗ AJ ಸ್ಟೈಲ್ ಅವರ ನಡುವೆ ನಿಕ್ ಕಾರ್ಡಿಸ್ ಅವರು ಮ್ಯಾಚ್ ಆಡೋದಕ್ಕೆ ಸಖತ್ತು ಸೆನ್ಸ್ ಆಗ್ತಾ ಇರೋದ್ರಿಂದ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗಾಯ್ಸ್ ಏನೇನಾಗುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.